ಇನ್ನು ಮತ್ತೊಂದು ಕಡೆಯಲ್ಲಿ ಭದ್ರತೆಯಲ್ಲಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ ಬಸವರಾಜ್ ಮುತ್ತಗಿ. ಯೋಗೇಶ್ ಕೊಲೆ ನಡೆದಾಗ ನಾವು ಇದೇ ವೃತ್ತದ ಬಳಿ ಇದ್ವಿ, ಪಾಪ ಪ್ರಜ್ಞೆ ಕಾಡ್ತಾ ಇತ್ತು, ಹೀಗಾಗಿ ಬಂದು ದೇವರ ದರ್ಶನವನ್ನ ಪಡೆದಿದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ಕೊಂಡಿದ್ದಾರೆ. ನಾನು ಮಾಫಿ ಸಾಕ್ಷಿಯಾದಾಗಿನಿಂದಲೂ ನನಗೆ ಜೀವ ಬೆದರಿಕೆ ಇದೆ. ರಾಜಕಾರಣಿಗಳು ಕೇವಲ ಯುವಕರನ್ನ ಬಳಸಿಕೊಳ್ತಾರೆ, ಯುವಕರು ದಾರಿ ತಪ್ಪಿದ್ರೆ ಕುಟುಂಬಗಳು ಬೀದಿಗೆ ಬರುತ್ತೆ. ಈ ರೀತಿಯಾಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಈ ಪ್ರಕರಣದ A1 ಆರೋಪಿಯಾಗಿದ್ದಂತಹ ವ್ಯಕ್ತಿ ಅದಾದ ನಂತರ ಮಾಫಿ ಸಾಕ್ಷಿಯಾಗಿ ಬದಲಾಗಿದ್ದಾರೆ. ಈಗ ಅವರು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಈ ವಿಚಾರಗಳನ್ನು ಹೇಳ್ಕೊಂಡಿದ್ದಾರೆ. ನಿನ್ನೆ ಅಷ್ಟೇ ಜನಪ್ರತಿನಿಧಿಗಳ ನ್ಯಾಯಾಲಯ ಸದ್ಯ ಈಗ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ವಿನಯ್ ಕುಲಕರ್ಣಿ ಸೇರಿದಂತೆ 19 ಜನರಿಗೆ ಈಗಾಗಲೇ ಅಪರಾಧಿ ಎಂದು ಪರಿಗಣನೆ ಮಾಡಿರುವಂಥದ್ದು. ಸೊ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಮಾಫಿ ಸಾಕ್ಷಿಯಾದಂಥ ಬಸವರಾಜ್ ಮುತ್ತಗಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಈ ಒಂದು ಹೋರಾಟ 10 ವರ್ಷಗಳ ಸುದೀರ್ಘ ಒಂದು ಹೋರಾಟ ಇತ್ತು, ಮತ್ತೊಂದು ಕಡೆ ವಿಚಾರಣೆ ಕೂಡ ನಡೀತಾ ಇತ್ತು. ಈ ನಿನ್ನೆ ತೀರ್ಪು ಪ್ರಕಟ ಆಗಿದೆ. ಅದು ಹೇಳಿದ್ನಲ್ರಿ, ಜಸ್ಟಿಸ್ ಎಲ್ಲರಿಗೂ ಒಂದು ನಿನ್ನೆ ನ್ಯಾಯಾಲಯದಕ್ಕೆ ತೀರ್ಪು ಪ್ರಕಟಣೆ ಮಾಡೈತಿ. ತೀರ್ಪು ಪ್ರಕಟ ಮಾಡೋಕ್ಕಿಂತ ಮುಂಚೆ ನ್ಯಾಯಾಲಯವೂ ಸಹಿತ ಎಲ್ಲ ಸಾಕ್ಷಿ ಪುರಾವೆಗಳನ್ನು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ ಎಲ್ಲ ರೀತಿಯಾದಂಥ ಸಾಕ್ಷಿಗಳನ್ನು ತೆಗೆದುಕೊಂಡು ಯಾವುದು ಸರಿ ತಪ್ಪು ಅನ್ನೋದನ್ನೆಲ್ಲವನ್ನು ನೋಡಿಕೊಂಡು ನ್ಯಾಯಾಲಯ ಶಿಕ್ಷೆ ಪ್ರಕಟ ಮಾಡಿರ್ತೈತಿ. ನ್ಯಾಯಾಲಯ ಏನು ತೀರ್ಪು ಕೊಟ್ಟೈತೆ ಅದಕ್ಕೆ ಎಲ್ಲರೂ ಕಾನೂನಿಗೆ ಎಲ್ಲರೂ ಬದ್ಧವಾಗಿರ್ಬೇಕಾಕೈತಿ. ಇವತ್ತಿನ ಶಿಕ್ಷೆ ಪ್ರಮಾಣವನ್ನು ಇವತ್ತು ಪ್ರಕಟ ಮಾಡ್ತಾರೆ, ಅದನ್ನು ನಾವು ಕಾಯ್ದು ನೋಡತ್ತೇವೆ ಏನು ಶಿಕ್ಷೆ ಪ್ರಮಾಣ ಏನು ಬರ್ತೈತೆ ಅಂತ. ಅಂದರೆ ಕಳೆದ 2024ರಲ್ಲಿ ತಾವು ಯಾವಾಗ ಮಾಫಿ ಸಾಕ್ಷಿಯಾಗಿ ಏನು ಒಪ್ಕೋತೀರಿ ಕೋರ್ಟಲ್ಲಿ, ಆವಾಗಲಿಂದನೂ ಕೂಡ ನಿಮಗೆ ಜೀವ ಬೆದರಿಕೆ ಇತ್ತಾ, ಮತ್ತು ನೀವು ರಕ್ಷಣೆ ಕೋರಿದ್ರಿ? ನಾನು ಕೋರ್ಟಿಗೆ ಅರ್ಜಿ ಹಾಕಿದ ದಿನದಿಂದನೇ ಸ್ಟಾರ್ಟ್ ಆಯಿತು. ಅವತ್ತು ರಾತ್ರಿನ ಕಾಲ್ಗಳು ಬರೋಕ್ಕೆ ಸ್ಟಾರ್ಟ್ ಆದವು ನನ್ನ ಕುಟುಂಬಗಳಿಗೆಲ್ಲವನ್ನು. ನಾನು ಎಲ್ಲವನ್ನು ದಾಖಲೆಗಳ ಸಮೇತನ ಕೋರ್ಟಿಗೆ ಕೊಟ್ಟೆ. ಕೋರ್ಟು ಅದನ್ನು ಎಲ್ಲವನ್ನು ನೋಡಿ ಇಮ್ಮಿಡಿಯೇಟಾಗಿ ನನಗೆ ಭದ್ರತೆಯನ್ನು ಒದಗಿಸ್ತು. ಅಕಸ್ಮಾತ್ ಭದ್ರತೆ ಒದಗಿಸಿರಲಿಲ್ಲ ಅಂದರೆ ಇವತ್ತು ನಾನು ಕೋರ್ಟಿಗೆ ಬಂದು ಸತ್ಯವನ್ನು ಹೇಳೋದು ಭಾಳ 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 ಸಮಸ್ಯೆ ಒಳಗಿತ್ತು. ಅಲ್ಲ, ಈಗ ಒಂದು ಕೊಲೆ ಕೇಸ್ ಪ್ರಕರಣ CBI ಎನ್ಕ್ವೈರಿ ಮಾಡಿದಾಗ ಕಳೆದ 10 ವರ್ಷಗಳಿಂದ ಸಾಕಷ್ಟು ಬಾರಿ ನಿಮ್ಗೆ ಜೀವಕ್ಕೆ ಭಯ ಇತ್ತು, ಮತ್ತು ಜೊತೆಗೆ ತಾವು ಕೂಡ ರಕ್ಷಣೆ ಕೋರಿದ್ರಿ. ಎಲ್ಲೋ ಒಂದು ಕಡೆ ಅಂದರೆ ಯುವಕರಿಗೆ ಈ ರೀತಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾದಂಥ ಸಂದರ್ಭದಲ್ಲಿ ಈ ಒಂದು ಏನು ತೀರ್ಪಿದೆ ಯಾವ ರೀತಿ ಮೆಸೇಜ್ ಕೊಡುತ್ತೆ? ಅಲ್ಲ, ಯುವಕರು ಎಚ್ಚೆತ್ಕೋಬೇಕ್ರಿ. ಯಾಕಂದ್ರೆ ಯಾವ್ದಾರು ರಾಜಕಾರಣಿಗಳ ಮಾತು ಕೇಳಿಕೊಂಡು ಅವರು ಒತ್ತಡಕ್ಕೊಳಗಾಗಿಯೋ ಅವರ ಪ್ರೀತಿ ಮೇಲೆ ವಿಶ್ವಾಸದ ಮೇಲೂ ಏನೋ ಹೋಗಿ ತಪ್ಪುಗಳನ್ನು ಮಾಡಿಬಿಟ್ರೆ ಬರೀ ಕೆಟ್ಟದ್ದು ಆಕೈತೆ ಹೊರತಾಗಿ ಒಳ್ಳೇದಾಗಲ್ಲ. ಯುವಕರು ದಾರಿ ತಪ್ಪಬಾರ್ದು. ರಾಜಕಾರಣಿಗಳು ಯುವಕರನ್ನ ಬಳಸ್ಕೊತಾರೆ. ಅದು ಯುವಕರಿಗೆ ಈ ಕೇಸ್ ಒಂದು ಮೈಲ್ ಸ್ಟೋನ್ ಕೇಸ್ ಅಂತ ಹೇಳ್ಬೋದು. ಏನಾಗ್ಬೋದು ಇವತ್ತಿಂದ ಶಿಕ್ಷೆ ಪ್ರಮಾಣ ಅಂತ ನಿಮಗೇನಾದರೂ ಮೆಸೇಜ್ ಏನಾದರೂ ಇದೆಯಾ? ಕಾಯ್ದು ನೋಡ್ಬೇಕು ಸರ್. ನಾನು ಅದನ್ನು ಈಗ ಪೂರ್ವ ನಿಯೋಜಿತವಾಗಿ ಹೇಳೋಕ್ಕಾಗಲ್ಲ. ಸಾಯಂಕಾಲವರೆಗೂ ಕಾದು ನೋಡು ತೀರ್ಪು ಬಂದ ಮೇಲೆ ಹೇಳ್ಬೋದು. ಸೊ ಇದಿಷ್ಟು ಬಸವರಾಜ್ ಮುತ್ತಗಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಆಡಿಯನ್ಸ್ ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.